ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗಿಡಗಳ ಬಗ್ಗೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಹೂಗಳೆಲ್ಲ ಸುಮಾರು ಬಂದಿತ್ತು, ಹಾಗೆ ಒಂಚೂರು ಪಾರಿಜಾತ ಹೂವು ಎಲ್ಲ ಇತ್ತು. ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಕನಕಾಂಬರ ಇತ್ತು, ಕನಕಾಂಬರ ಬಿಡಿಸ್ಕೊಂಡೆ. ಹಾಗೆ ಒಂದು ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ ಕನಕಾಂಬರ. ಮೊದಲೆಲ್ಲ ತುಂಬ ಚೆನ್ನಾಗಿ ಬಿಡ್ತಾಯಿತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ. ಹಾಗೆ ಒಂದೊಂದು ಸ್ಫಟಿಕ, ಒಂದೊಂದು ಇದೆಲ್ಲ ಸಿಗ್ತಾಯಿತ್ತು, ಶಂಖಪುಷ್ಪ ಎಲ್ಲ ಸಿಕ್ತು. ಇದಂತೂ ಗಿಡ ಹೋಗಿದೆ ಅಂತ ಹೇಳಿ ಒಂದೇ ಒಂದು ಕಡ್ಡಿ ಇತ್ತು, ತೊಗೊಂಡು ಬಂದು ಇಲ್ಲಿ ಹಾಕಿದ್ದೆ. ತುಂಬ ಹೂ ಬಿಟ್ಟಿತ್ತು. ರಾಯರಿಗಾಗತ್ತೆ ಅಂತ ಹೇಳಿ ನಾನು ಎಲ್ಲವನ್ನು ಬಿಡಿಸ್ಕೊಂಡೆ. ತುಂಬಾ ಚೆನ್ನಾಗಿದೆ, ಬಂಚು. ಈ ಗಿಡ ಏನು ಅಂತಂದರೆ 10 ವರ್ಷ ಆದರೂ ತುಂಬ ದೊಡ್ಡ ಮರ ಏನೂ ಆಗಲ್ಲ, ಗಿಡ ಥರನೇ ಇರುತ್ತೆ. ಇದನ್ನೆಲ್ಲ ಜಾಸ್ತಿ ಪಾರ್ಕ್ಗಳಿಗೆ ಯೂಸ್ ಮಾಡ್ತಾರೆ. ಹಾಗಾಗಿ ನಾನು ಒಂದು 3 ಕಲರ್ಸ್ ತಂದಿದ್ದೆ, ವೈಟು, ಬೇಬಿ ಪಿಂಕು ಮತ್ತು ಆರೆಂಜು ಅಲ್ಲ, ರೆಡ್ಡು ಅಲ್ಲ, ಆ ರೀತಿ ಇದೆ. ಇದು ತುಂಬಾ ಚೆನ್ನಾಗಿದೆ, ಪುಟ್ಟದಾಗಿದೆ. ಕಟ್ಟಿದ್ರೆ ಕನಕಾಂಬರ ಹೂವು ಕಟ್ಟಿರೋ ಹಾಗಾಗುತ್ತೆ. ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಎಲ್ಲನೂ ಈ ಥರ ಬಂಚೇ ಬರುತ್ತಲ್ವ, ಆ ಥರ ಕಿತ್ಕೊಂಡೆ, ಎಲ್ಲನೂ ಬಿಡಿಸ್ಕೊಂಡ್ಬಿಟ್ಟೆ. ನೋಡಿ, ನನ್ನ ಪಿಂಕ್ದು ಪಾಟಲ್ಲಿದೆ, ಅದು ಅಷ್ಟೊಂದು ಬಿಡುತ್ತೆ ಅಂತಂದರೆ ಇಷ್ಟು ಈ ಥರ ಬಿಡಲ್ಲ. ಇದನ್ನು ನೆಲಕ್ಕೆ ಹಾಕಿರೋದ್ರಿಂದ ಸ್ವಲ್ಪ ಜಾಸ್ತಿ ಬಿಡುತ್ತೆ. ನೋಡಿ ಎಷ್ಟೊಂದು ಬಿಡ್ತಾ ಇದೆ. ನಾನು ಗಣಗ್ಲ ಗಿಡ ಜೊತೆಗೆ ರೋಡ್ ಸೈಡಲ್ಲಿ ಹಾಕ್ಬಿಟ್ಟಿದ್ದೀನಿ, ಕೆಳಗಡೆನೇ ಬಂದುಬಿಟ್ಟಿದೆ. ಇದು ತುಂಬಾ ಚೆನ್ನಾಗಿಬಿಟ್ಟೈತೆ. ಎಲ್ಲನೂ ಬಿಡಿಸ್ಕೊಂಡು ಇದ್ರ ಜೊತೆ ಸ್ವಲ್ಪ ಮರ್ಗ ಹಾಕಿ ಕಟ್ಟಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ರಾಯರ್ಗೆ ಹಾಕಿದ್ದೆ, ನಾನು ತೋರಿಸ್ತೀನಿ ಮುಂದೆ. ಎಷ್ಟು ಚೆನ್ನಾಗಾಗಿತ್ತು ಅಂದರೆ ಇದರಲ್ಲಿ ಯಾವ ಪರಿಮಳವೂ ಬರಲ್ಲ. ಹಾಗೆ ಪಾರಿಜಾತ ಸ್ವಲ್ಪ ಬಿಡಿಸ್ಕೊಂಡೆ, ಜಾಸ್ತಿ ಬಿಡ್ಸೋಕ್ಕಾಗಲಿಲ್ಲ ಇವತ್ತು. ಹಾಗಾಗಿ ಈ ಥರ ಇತ್ತು. ಸಂಜೆ ಅಷ್ಟರಲ್ಲೇ ನಾನು ಕಿತ್ಕೊಳ್ಳೋ ಅಷ್ಟರಲ್ಲೇ ಎಲ್ಲ ಅರಳ್ತಾ ಇತ್ತು. ಹಾಗಾಗಿ ಪೋಣ್ಸೋಕ್ಕಾಗಲ್ಲ ಹರಳಿದ ಮೇಲೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಬಿಡಿಸ್ಕೊಂಡೆ. ನೋಡಿ ಎಷ್ಟು ಚೆನ್ನಾಗಿದೆ. ಮಲ್ಲಿಗೆ ಹೂವು ಥರ ಮಗ್ಗ ಅರಳಿತ್ತು. ಈ ಥರ ಇದೆ ಎಲ್ಲನೂ. ಕೆಳಗಡೆ ನನಗೆ ಎಷ್ಟು ಸಾಲುತ್ತೋ ಅಷ್ಟನ್ನು ನಾನು ಎಲ್ಲವನ್ನು ಬಿಡಿಸ್ಕೊಂಡೆ, ಪೋಣ್ಸೋಣ ಅಂತ ಹೇಳಿಬಿಟ್ಟು. ಟೋಟಲಾಗಿ ಇಷ್ಟ ಆಯಿತು. ಸ್ವಲ್ಪ ಅಂದರೆ ಇನ್ನೂ ಜಾಸ್ತಿನೇ ಬಿಡಿಸ್ಕೊಂಡೆ, ಅಂದರೆ ತುಂಬ ಬಿಡ್ಸೋಕ್ಕಾಗಲಿಲ್ಲ. ಅದರದ್ದೇ ಬೀಜ ಬಿದ್ದು ಇಲ್ಲಿ ಬಂದಿರುವಂಥದ್ದು ಪಾರಿಜಾತ. ಇಲ್ಲೆಲ್ಲ ಹೂ ಬಿಟ್ಟು ಆಗಿದೆ. ಮೇಫ್ಲವರ್ ಇದೆ, ಮತ್ತು ಏನದು ನಿತ್ಯ ಪುಷ್ಪ ಇದೆ. ಅದನ್ನು ಬಿಟ್ಟರೆ ಮುಂದಗಡೆ ಹಸು ತಿನ್ಕೊಂಡು ಹೋಗುತ್ತೆ ಅಂತ ಹೇಳಿ ಯಾವುದನ್ನು ಹಾಕಿಲ್ಲ. ಮೊದಲು ಕನಕಾಂಬರ ಹಾಕಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಪಾರಿಜಾತ ಫುಲ್ಲು ಕ್ಯಾಮ್ರಾ ಇಟ್ಕೊಂಡು ಬಿಡಿಸೋ ಅಷ್ಟರಲ್ಲಿ ಒಂಥರ ಸುಸ್ತಾಗೋಯ್ತು. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಬಿಟ್ಬಿಟ್ಟು ಹೋಗೋಕ್ಕೂ ಮನಸ್ಸಿಲ್ಲ, ಸಾಕು ಅನಿಸುತ್ತೆ ಒಂದೊಂದ್ಸಲ. ಆದರೂ ಒಂದು ಸ್ವಲ್ಪ ರಾಯರಿಗಾಗಿ ಕಿತ್ಕೊಳ್ಳೋಣ ಅಂದ್ಬಿಟ್ಟು ಕಿತ್ಕೊಂಡೆ. ಇನ್ನೊಂದು ಶೋ ಗಿಡದಲ್ಲಿ ಕಾಂಬಿನೇಷನ್ ಇದಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿ ಲ್ಯಾವೆಂಡರ್ ಕಲರು, ರೆಡ್ಡು ಮತ್ತು ಲ್ಯಾವೆಂಡರು. ಈ ಫ್ಲವರು ಗಟ್ಟಿ ಇರುತ್ತೆ, ಲ್ಯಾವೆಂಡರ್ ಕಲರು ಗಟ್ಟಿ ಇರಲ್ಲ, ತುಂಬ ಸಾಫ್ಟ್ ಇರುತ್ತೆ. ಹಾಗಾಗಿ ಎಲ್ಲವನ್ನು ಕಟ್ಟೋಣ ಅಂದ್ಬಿಟ್ಟು ಎಲ್ಲನೂ ಕಟ್ಟಿ ನೋಡಿ ಈ ರೀತಿ ಆಯಿತು. ಇದನ್ನು ಪಾರಿಜಾತ ಹೂವನ್ನ ಪೋಣಿಸ್ದೆ ಸೂಜಿ ದಾರದಲ್ಲಿ, ಮತ್ತು ಈ ರೆಡ್ ಕಲರ್ ಹೂವನ್ನ ನಾನು ಕಟ್ಟಿದ್ದು. ತುಂಬ ಚೆನ್ನಾಗಾಗಿತ್ತು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ರಾಯರ್ಗೆ ಹಾಕಿದ್ದೀನಿ. ನಾನು ಇವಾಗ ನಿಮಗೆ ತೋರಿಸ್ತೀನಿ ನೋಡಿ. ಈ ರೀತಿ ಹಾಕ್ತೀನಿ ಇವಾಗ. ಇದನ್ನೆಲ್ಲ ಎತ್ಕೊಂಡೋಗಿ ಮುಡಿಸಿ ರಾಯರ ಪೂಜೆ ಮಾಡಿ ಎಷ್ಟು ಒಂಥರ ಖುಷಿ ಅಂತಂದರೆ, ನಾವು ಹಾಕಿದ್ದು ಹೂನ, ಕಟ್ಟಿರೋ ಹೂನ, ಬೆಳೆದಿರೋ ಹೂನ ಕಿತ್ಕೊಂಡು ಬಂದು ಬಿಡಿಸ್ಕೊಂಡು ಬಂದು ಕಟ್ಟಿ ಹಾಕಿ ಪೂಜೆ ಮಾಡೋದ್ರಲ್ಲಿ ಒಂಥರ ಖುಷಿ ಇರುತ್ತೆ ನೋಡಿ. ನಮ್ಮ ರಾಯರಿಗೆ ರೆಡ್ಡು ಕಲರ್ ಹೂವು ಮತ್ತು ಪಾರಿಜಾತ ಹೂವಿಂದ ಪೂಜೆ ಮಾಡಿದ್ದೀನಿ. ದಾಸವಾಳ ಮತ್ತು ತುಳಸಿ ಎಲ್ಲವನ್ನು ಹಾಕಿ ನಾನು ಪೂಜೆ ಮಾಡಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬಾ ಖುಷಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.